ಸೇನಾಪಡೆಗೆ ಮತ್ತಷ್ಟು ಬಲ ತುಂಬಲು ಸಜ್ಜಾದ ಸರ್ಕಾರ. ಆಪರೇಷನ್ ಸಿಂಧೂರ್ನಲ್ಲಿ ಮಹತ್ವದ ಪಾತ್ರ ವಹಿಸಿದ S-400. ಪಾಕಿಸ್ತಾನದ ಕ್ಷಿಪಣಿಗಳನ್ನು ಧ್ವಂಸಗೊಳಿಸಿದ S-400. ಭಾರತದಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವೇಳೆ ಪಾಕ್ನಿಂದ ಬರುತ್ತಿದ್ದ ಕ್ಷಿಪಣಿಗಳನ್ನು ಧ್ವಂಸಗೊಳಿಸಿ ಭಾರತವನ್ನ ರಕ್ಷಿಸಿದ್ದ S-400 ವಾಯು ರಕ್ಷಣಾ ಕ್ಷಿಪಣಿಗೆ ಇದೀಗ ಬೇಡಿಕೆ ಹೆಚ್ಚಾಗಿದೆ. ಪಾಕ್ ನಡುವಿನ ಸಂಘರ್ಷದಲ್ಲಿ ಇದರ ಕಾರ್ಯಕ್ಷಮತೆಯಿಂದ ಉತ್ತೇಜನಗೊಂಡ ಭಾರತ ಇನ್ನಷ್ಟು ಘಟಕಗಳನ್ನು ರಷ್ಯಾದಿಂದ ಪಡೆಯುವ ಮೂಲಕ ತನ್ನ ವಾಯು ರಕ್ಷಣಾ ಸಾಮರ್ಥ್ಯವನ್ನು ವಿಸ್ತರಿಸಲು ಮುಂದಾಗಿದೆ. ಈಗಾಗಲೇ ರಷ್ಯಾದಿಂದ ಭಾರತ 5 S-400 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಖರೀದಿಸಿತ್ತು. ಇದೀಗ ನಮ್ಮ ಸೇನಾ ಪಡೆಗಳಿಗೆ ಮತ್ತಷ್ಟು ಬಲ ತುಂಬಲು ಇನ್ನಷ್ಟು S-400 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಖರೀದಿಸಲು ಭಾರತ ಮುಂದಾಗಿದೆ. ಇದಕ್ಕೆ ರಷ್ಯಾ ಕೂಡ ಗ್ರೀನ್ ಸಿಗ್ನಲ್ ನೀಡಿದೆ. ಇನ್ನಷ್ಟು S-400 ಖರೀದಿಸುವುದರಿಂದ ನಮ್ಮ ಸೇನಾ ಪಡೆಗಳು ಕೂಡ ಸ್ಟ್ರಾಂಗ್ ಆಗಲು ಸಾಧ್ಯವಾಗುತ್ತದೆ. ಇದೀಗ ಇಡೀ ಜಗತ್ತು ಭಾರತದ ಬಗ್ಗೆ ಮಾತನಾಡಿಕೊಳ್ಳುತ್ತಿದೆ. ಭಾರತ ಈಗ ಮೊದಲಿನ ತರ ಇಲ್ಲ, ತುಂಬಾ ಸ್ಟ್ರಾಂಗ್ ಇದೆ ಎಂದು ವಿಶ್ವದ ದೊಡ್ಡಣ್ಣ ಅಮೆರಿಕ ಕೂಡ ಮಾತನಾಡಿಕೊಳ್ಳುತ್ತಿದೆ. ಅಂದು ಪಾಕಿಸ್ತಾನ ಭಾರತದ 15 ನಗರಗಳನ್ನು ಟಾರ್ಗೆಟ್ ಮಾಡಿತ್ತು. ಆದರೆ ಭಾರತ S-400 ಸುದರ್ಶನ ಚಕ್ರದಿಂದ ಪಾಕಿಸ್ತಾನದ ಕ್ಷಿಪಣಿಗಳನ್ನು ಧ್ವಂಸಗೊಳಿಸಿ ಭಾರತೀಯ 15 ನಗರಗಳನ್ನು ಕಾಪಾಡಿಕೊಂಡಿತ್ತು. ಇದಕ್ಕೆಲ್ಲ ಮೂಲ ಕಾರಣ S-400. S-400 ವಾಯು ರಕ್ಷಣಾ ವ್ಯವಸ್ಥೆಯನ್ನು ಭಾರತದಲ್ಲಿ ಸುದರ್ಶನ ಚಕ್ರ ಎಂದು ಕರೆಯಲಾಗಿದೆ. ಇದು ಸುಮಾರು 600 ಕಿಲೋಮೀಟರ್ ದೂರದಲ್ಲಿ ಪತ್ತೆ ಹಚ್ಚುವ ಹಾಗೂ 400 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದನ್ನು ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅಲ್ಲದೆ ಶತ್ರು ರಾಷ್ಟ್ರಗಳಿಂದ ಬರುವ ಯಾವುದೇ ಕ್ಷಿಪಣಿಗಳನ್ನಾಗಲಿ ಟ್ರ್ಯಾಕ್ ಮಾಡಿ ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಆಕಾಶದಲ್ಲಿ ಶತ್ರುಗಳ ಮಿಸೈಲ್ ಹೊಡೆದುರುಳಿಸುವ ತಾಕತ್ತು ಕೂಡ ಈ ಕ್ಷಿಪಣಿಗಿದೆ. ಶತ್ರು ರಾಷ್ಟ್ರಗಳಿಂದ ಬಂದ 100 ಮಿಸೈಲ್ಗಳನ್ನು ಒಮ್ಮೆಲೆ ಪತ್ತೆ ಹಚ್ಚುವಂತ ಸಾಮರ್ಥ್ಯ ಕೂಡ ಇದಕ್ಕಿದೆ. ಅಲ್ಲದೆ ಏಕಕಾಲಕ್ಕೆ ಶತ್ರು ರಾಷ್ಟ್ರದ 60 ಮಿಸೈಲ್ಗಳನ್ನು ಧ್ವಂಸಗೊಳಿಸುವ ಸಾಮರ್ಥ್ಯ ಕೂಡ ಇದೆ. ಹಾಗಾಗಿ ಇದೀಗ ರಷ್ಯಾದಿಂದ ಮತ್ತಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಖರೀದಿಸಲು ಭಾರತ ಮುಂದಾಗಿದ್ದು, ಸದ್ಯ ಸೇನೆಗೆ ಮತ್ತಷ್ಟು ಆನೆಬಲ ಬಂದಂತಾಗಿದೆ.